ಮೋದಿ ನೇತೃತ್ವದ ಭದ್ರತಾ ಸಂಪುಟ ಸಮಿತಿ ಸಭೆ ಅಂತ್ಯ. ಪಾಕ್ ವಿರುದ್ಧ ಕ್ರಮಕ್ಕೆ ಸಂಬಂಧಿಸಿದಂತೆ ಚರ್ಚೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವರ ಸುದ್ದಿಗೋಷ್ಠಿ. ಭದ್ರತಾ ಸಲಹಾ ಸಮಿತಿಗೆ ಮತ್ತಷ್ಟು ಬಲ. 6 ಮಾಜಿ ಸೇನಾಧಿಕಾರಿಗಳು ಸೇರ್ಪಡೆ. ರಾ ಮಾಜಿ ಮುಖ್ಯಸ್ಥ ಅಲೋಕ್ ಕುಮಾರ್ ನೇತೃತ್ವ. ಪಾಕ್ನಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಪರ್ಗ್ವಾಲ್ ಸೆಕ್ಟರ್ ಅಲ್ಲಿ ಪಾಕ್ ಸೇನೆ ಫೈರಿಂಗ್. ಭಾರತ ಸೇನೆಯಿಂದಲೂ ಪ್ರತ್ಯುತ್ತರ. ಎಲ್ಲ ಪಕ್ಷದವರು ಒಂದಾಗಿ ಅಧಿವೇಶನ ಕರೆಯಬೇಕು. ಯಾವೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಹೇಳಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ.